ಎಸ್. ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, 2024 ಫೆಬ್ರವರಿ 18ರಂದು ನಡೀತಕ್ಕಂತಹ ಮೊರಾರ್ಜಿ ಶಾಲೆಗಳ ಆಯ್ಕೆ ಪರೀಕ್ಷೆಯಲ್ಲಿ ಕನ್ನಡ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಪ್ರೀವಿಯಸ್ ವಿಡಿಯೋದಲ್ಲಿ, ಕಳೆದ ವಿಡಿಯೋದಲ್ಲಿ ಗಣಿತ ಮತ್ತು ವಿಜ್ಞಾನ ಮತ್ತು ಸಾಮಾನ್ಯ ಅಧ್ಯಯನ ಈ ವಿಷಯಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದೇಳಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಕನ್ನಡ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದೇಳಿ ನೋಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಈ ತರದ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನೀವು ಸೆಲೆಕ್ಟ್ ಆಗ್ಬೇಕಪ್ಪ ಅಂದ್ರೆ, ಅತಿ ಹೆಚ್ಚು ಅಂಕ ಪಡ್ಕೊಂಡು ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ನೀವು ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಆ ಉದ್ದೇಶದಿಂದ ನಾವೇನ್ ಮಾಡ್ತಿದ್ದಪ್ಪ ಅಂದ್ರೆ, ನಮ್ಮ ಅಪ್ಲಿಕೇಶನ್, ನಮ್ಮ ಆಪ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಗುರುಧ್ಯಾನ ಅಕಾಡೆಮಿ ಜಿಗಳಿ, ಗುರುಧ್ಯಾನ ಅಕಾಡೆಮಿ ಜಿಗಳಿ ಅಂತಂದೇಳಿ ಟೈಪ್ ಮಾಡಿದ್ರೆ ನಮ್ಮ ಆಪ್ ಬರುತ್ತೆ, ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತಕ್ಕಂಥ 2 ಕೋರ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಮೊದಲನೇ ಕೋರ್ಸ್ ಯಾವ್ದಪ್ಪ ಅಂದ್ರೆ ಮೊರಾರ್ಜಿ ಸ್ಕೋರ್ ಪ್ಲಸ್. ಮೊರಾರ್ಜಿ ಸ್ಕೋರ್ ಪ್ಲಸ್ ಇದು ಲಾಸ್ಟ್ ನಿಮ್ಮ ಎಕ್ಸಾಮ್ ಡೇಟ್ ವರ್ಗೂ ಸಹ ಈ ಅಪ್ಲಿಕೇಶನ್ ಮುಖಾಂತರ ನೀವು ಅಭ್ಯಾಸ ಮಾಡ್ಬೋದು. ಈ ಅಪ್ಲಿಕೇಶನ್ ಅಂದ್ರೆ ಈ ಒಂದು ಕೋರ್ಸ್ ಮುಖಾಂತರ ನೀವು ಅಭ್ಯಾಸ ಮಾಡ್ಬೋದು. ಈ ಕೋರ್ಸ್ ಅನ್ನು ನೀವು ತಗೊಂಡ್ರಿ ಅಂದ್ರೆ ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಾಮಾನ್ಯ ಅಧ್ಯಯನ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಸಿಗ್ತವು. ಪ್ರತಿಯೊಂದು ಲೆಸನ್ನಿನ ಮೇಲೆ ಬರ್ತಕ್ಕಂಥ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿರ್ತೀವಿ. ಮತ್ತೆ ಡೈಲಿ ಟೆಸ್ಟ್ ಇರುತ್ತೆ, ವೀಕ್ಲಿ ಟೆಸ್ಟ್ ಇರುತ್ತೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಈ ಕೋರ್ಸ್ ಅನ್ನು ಯಾರು ತಗೊಂತೀರಾ ಅವರ ಅಡ್ರೆಸ್ಗೆ ನಮ್ಮ ಮೋಸ್ಟ್ ಟಾಪ್ 13 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪುಸ್ತಕವನ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ ವಿತ್ OMR ಶೀಟ್. ಮತ್ತೆ ಎಕ್ಸಾಮ್ ಅನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು, OMR ಶೀಟ್ ಅನ್ನು ಯಾವ ರೀತಿ ಫಿಲ್ ಮಾಡಬೇಕು, ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಸಹ ಕೊಡ್ತೀವಿ. ಅದೇ ರೀತಿ ಇನ್ನೊಂದು ಕೋರ್ಸ್ ಇದೆ ಮೊರಾರ್ಜಿ ಚೆಕ್ಮೇಟ್ ಅಂತಂದೇಳಿ. ಈ ಕೋರ್ಸ್ ಅನ್ನ ತಗೊಂಡ್ರೆ ಇಲ್ಲಿ ನಿಮಗೆ ಟಾಪ್ 13 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ಅಭ್ಯಾಸ ಮಾಡಬಹುದು. 100 ಅಂಕದ 13 ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಈ ಕೋರ್ಸ್ ಅಲ್ಲಿ ನೀವು ಅಭ್ಯಾಸ ಮಾಡಬಹುದು. ಮತ್ತೆ ಕೀ ಆನ್ಸರ್ಸ್ಗಳು ಇರ್ತವು. ಮತ್ತೆ 13 ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳು ಸಹ ಸಿಗ್ತವೋ. ಇದು ಸಹ ಕಂಪ್ಲೀಟ್ ನಿಮ್ಮ ಎಕ್ಸಾಮ್ ಲಾಸ್ಟ್ ಡೇಟ್ ವರೆಗೂ ಸಹ ನೀವು ಎಷ್ಟು ಬಾರಿ ಬೇಕಾದ್ರೂ ಸಹ ಇಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು. ಮತ್ತೆ ನಮ್ಮ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಂದ್ರೆ, ಇನ್ಸ್ಟಾಲ್ ಮಾಡ್ಕೊಂಡಿದ್ರಿ ಅಂದ್ರೆ, ನವೋದಯ, ಸೈನಿಕ, ಮೊರಾರ್ಜಿ ಶಾಲೆ ಈ ಎಲ್ಲ ಶಾಲೆಗಳ ಆಯ್ಕೆ ಪರೀಕ್ಷೆಗೆ ಸಂಬಂಧಪಟ್ಟಂತ ಹಲವಾರು ಕೋರ್ಸಸ್ಗಳು ಅಲ್ಲಿ ನಿಮ್ಗೆ ಸಿಗ್ತವು. ಕೋರ್ಸಸ್ ಬೇಡ ಅಂದ್ರೆ ಫ್ರೀ ಮೆಟೀರಿಯಲ್ಸ್ ಸಹ ಇರುತ್ತೆ. 100 ಅಂಕದ ಪ್ರಶ್ನೆ ಪತ್ರಿಕೆಗಳು, ಟೆಸ್ಟ್ಗಳು, ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಸಹ ನೀವು ಫ್ರೀ ಆಗಿ ನಮ್ಮ ಆಪ್ ಮುಖಾಂತರ, ನಮ್ಮ ಅಪ್ಲಿಕೇಶನ್ ಮುಖಾಂತರ ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆ ಎಸ್, ಯಾರಿಗೆಲ್ಲ ನೀಡಿದೆ ಅವರು ನಮ್ಮ ಅಪ್ಲಿಕೇಶನ್ ಇಲ್ಲಿದೆ ನೋಡಿ. ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಈ ರೀತಿ ಟೈಪ್ ಮಾಡಬೇಕು. ಇಲ್ಲಿದೆ ಅಲ್ಲ, ಈ ರೀತಿ ಟೈಪ್ ಮಾಡ್ಕೊಳ್ಬೇಕು. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಈ ರೀತಿ ಟೈಪ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಈ ರೀತಿ ಸ್ಪೆಲ್ಲಿಂಗ್ ಗಳನ್ನ ಟೈಪ್ ಮಾಡಿದ್ರೆ ನಮ್ಮ ಅಪ್ಲಿಕೇಶನ್ ಬರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಲ್ಲಿ ಕೋರ್ಸಸ್ಗಳು ಬರ್ತವೆ. ನಿಮ್ಗೆ ಯಾವ್ದು ಕೋರ್ಸ್ ಬೇಕು ಅನ್ಸುತ್ತೆ ಅದನ್ನ ನೀವು ತಗೋಬಹುದು. ಓಕೆ, ಇನ್ನು ನೆಕ್ಸ್ಟ್ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಕನ್ನಡ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಂದೇಳಿ ಡಿಸ್ಕಷನ್ ಮಾಡೋಣ. ಓಕೆ, ಆಮೇಲೆ ಈ ವಿಡಿಯೋವನ್ನ ನೀವು ಕೊನೆ ತನಕ ನೋಡಿದ್ರೆ ಕೊನೆಯಲ್ಲಿ ನಾನು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಟೆಸ್ಟ್ ಅನ್ನ ಯಾವ ರೀತಿ ಅಟೆಂಡ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆಯಿರಿ. ಕ್ವಶನ್ ನಂಬರ್ 1, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆಯಿರಿ. ನೋಡಿ, ಇಲ್ಲಿ ಒಂದು ಪದವನ್ನ ಕೊಟ್ಟಿದ್ದಾರೆ ಬಳೆಗಾರ ಅಂತಂದೇಳಿ. ಇದು ಪುಲ್ಲಿಂಗ ರೂಪ ಬಳೆಗಾರ ಅನ್ನೋದು. ಇದನ್ನ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೀಬೇಕು. ಆಪ್ಷನ್ ಎ ಬಳೆಯವಳು, ಆಪ್ಷನ್ ಬಿ ಬಳೆಗಿತ್ತಿ, ಆಪ್ಷನ್ ಸಿ ಬಳೆಗಾರ್ತಿ, ಆಪ್ಷನ್ ಡಿ ಬಳೆಗಾರಳು. ಬಳೆಗಾರ ಪುಲ್ಲಿಂಗ, ಅದರ ಸ್ತ್ರೀಲಿಂಗ ರೂಪ ಬಳೆಗಾರ್ತಿ. ಆಪ್ಷನ್ ಸಿ ರೈಟ್ ಆನ್ಸರ್, ಬಳೆಗಾರ್ತಿ. ಈ ತರದ ಕ್ವಶನ್ ಸುಮಾರು ಸಲ ಕೇಳಿದರೆ. ಈ ಲಿಂಗಗಳು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಈ ಲಿಂಗಗಳಿಗೆ ಆಧಾರವಾಗಿ ಕ್ವಶನ್ ಅನ್ನ ಕೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಪ್ರತಿಯೊಂದು ವಿಚಾರಗಳನ್ನ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಇಲ್ದಂಗೆ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಓಡೋಣ. ಕ್ವಶನ್ ನಂಬರ್ 2, ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ. ಕೆಳಗಿನವುಗಳಲ್ಲಿ
ರೂಢನಾಮ ಅಲ್ಲದ ಪದ ಯಾವುದು? ಆಪ್ಷನ್ ಎ ಕುಡಗೋಲು, ಆಪ್ಷನ್ ಬಿ ಪರ್ವತ, ಆಪ್ಷನ್ ಸಿ ಸುಳ್ಳುಗಾರ, ಆಪ್ಷನ್ ಡಿ ಗರಡಿ ಮನೆ. ರೂಢನಾಮ ಅಲ್ಲದ ಪದ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂಥ ಪದಗಳು ರೂಢನಾಮ ಪದಗಳು. ಅಂದ್ರೆ ತಲೆಮಾರುಗಳಿಂದ ಬಳಸುವಂತಹ ಪದಗಳು, ತಲೆಮಾರುಗಳಿಂದ ಬಳಸ್ತಕ್ಕಂಥ ಪದಗಳು ಏನದವು ಅವು ರೂಢನಾಮ ಪದಗಳು. ಇಲ್ಲಿ ಕುಡಗೋಲು ಅದು ಸಹ ರೂಢನಾಮನೆ. ಯಾಕಂದ್ರೆ ನಮ್ಮ ಅಜ್ಜ ಅವರಜ್ಜ ಅದನ್ನ ಕುಡಗೋಲು ಅಂತಾನೆ ಕರಿತಿದ್ರು, ನಾವು ಕುಡಗೋಲು ಅಂತಾನೆ ಕರಿತಿದ್ದೀವಿ. ರೂಢನಾಮ ಅಂದ್ರೆ ಹಿಂಗೆ ತಲೆಮಾರುಗಳಿಂದ ಆ ಪದ ಬಳಕೆಯಲ್ಲಿರುತ್ತೆ. ಪರ್ವತ ರೂಢನಾಮ ಪದ. ಯಾಕೆಂದ್ರೆ ಯಾವಾಗಲೂ ಸಹ ಸಾವಿರಾರು ವರ್ಷಗಳಿಂದಲೂ ಸಹ ಅದನ್ನು ಪರ್ವತ ಅಂತ ಕರಿತಾ ಇದ್ದಾರೆ, ನಾವು ಪರ್ವತ ಅಂತ ಕರಿತಿದ್ದೀವಿ. ಇನ್ನು ಗರಡಿ ಮನೆ ಅದು ಸಹ ರೂಢನಾಮ ಪದ. ಆದ್ರೆ ಸುಳ್ಳುಗಾರ ಇದು ರೂಢನಾಮ ಅಲ್ಲದ ಪದ. ಸುಳ್ಳುಗಾರ ಇದು ಅನ್ವರ್ತಕ ನಾಮ ಪದ. ಏನು ಅನ್ವರ್ತಕ ನಾಮ ಪದ ಅಂದ್ರೆ ವೃತ್ತಿ ಗುಣ ರೂಪ, ವೃತ್ತಿ ಗುಣ ರೂಪಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳು ಅನ್ವರ್ತಕ ನಾಮ ಪದ ಆಗಿದವು. ಸುಳ್ಳುಗಾರ ಅವನು ಜಾಸ್ತಿ ಸುಳ್ಳು ಹೇಳ್ತಾ ಇದ್ದ ಅಂದ್ರೆ ಸುಳ್ಳುಗಾರ ಅಂತ ಕರಿತೀವಿ. ಈ ರೀತಿ ವೃತ್ತಿ ರೂಪ ಗುಣಕ್ಕೆ ಅನುಗುಣವಾಗಿ ಕರೀತಕ್ಕಂತಹ ಇಟ್ಟಂತಹ ಹೆಸರುಗಳು ಅನ್ವರ್ತಕ ನಾಮ. ಈ ರೀತಿ ಪ್ರತಿ ಒಂದು ವಿಚಾರಗಳನ್ನ ಪಾಯಿಂಟ್ ಟು ಪಾಯಿಂಟ್ ತಿಳ್ಕೊಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್, ಇದು ಕ್ಲಾಸ್ ಎಕ್ಸಾಮ್ ಅಲ್ಲ, ಇದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳು ಹಿಂಗೆ ಇರ್ತವೆ, ವಿಭಿನ್ನವಾಗಿರ್ತವೆ. ಹಾಗಾಗಿ ನೀವು ಕಂಪ್ಲೀಟ್ ಪ್ರತಿ ಒಂದು ವಿಷಯದ ಮೇಲೆ ಕಂಪ್ಲೀಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿರ್ಬೇಕು. ಅದಕ್ಕೆ ನೀವು ಸರಿಯಾದ ಮಾರ್ಗದಲ್ಲಿ ಅಭ್ಯಾಸ ಮಾಡಬೇಕು, ಪ್ರಾಪರ್ ವೇ ಅಲ್ಲಿ ಸ್ಟಡಿ ಮಾಡಿರ್ಬೇಕು. ಅದಕ್ಕೋಸ್ಕರನೇ ನಾವು ಯೂಟ್ಯೂಬಲ್ಲಿ ಈ ತರದ ಕ್ಲಾಸಸ್ಗಳು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೂ ಹೆಚ್ಚು 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 ಪ್ರಾಕ್ಟೀಸ್ ಮಾಡಬೇಕು. ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ನೀವು ಸೆಲೆಕ್ಟ್ ಆಗಲೇಬೇಕು ಅಂತ ಬಯಸ್ತಾ ಇದ್ರೆ ನಮ್ಮ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಈ ತರದ ನೂರಾರು ವಿಡಿಯೋಗಳನ್ನ ನೀವು ದಿನ ನೋಡ್ಬೋದು. ಟೆಸ್ಟ್ ಅನ್ನು ಅಟೆಂಡ್ ಮಾಡ್ಬೋದು, 100 ಅಂಕದ ಎಕ್ಸಾಮ್ ಅನ್ನು ಸಹ ಅಟೆಂಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಆಮೇಲೆ ಇನ್ನೊಂದು ಹೇಳೋದನ್ನ ಮರ್ತು ಬಿಟ್ಟೆ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಮ್ಮ ಅಪ್ಲಿಕೇಶನ್ ಅಲ್ಲಿ ಇಷ್ಟೆಲ್ಲ ನಿಮಗೆ ಅಭ್ಯಾಸ ಮಾಡೋಕ್ಕೆ ಅನುಕೂಲಗಳಿದವು. ಅದೇ ರೀತಿ ಬೇಡ ನಮಗೆ ಕ್ವಶನ್ ಪೇಪರ್ ಮಾತ್ರ ಸಿಕ್ಕಿದ್ರೆ ಸಾಕಿತ್ತು ಅಂತಕ್ಕಂಥವ್ರಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ನಾವು ಏನ್ ಮಾಡಿದ್ವಿ, ಟಾಪ್ 13 ಮಾಡೆಲ್ ಕ್ವಶನ್ ಪೇಪರ್ 13 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ರೆಡಿ ಮಾಡಿದ್ವಿ. ಅದರ ಪುಸ್ತಕ ಇದೆ. ಯಾರಿಗೆ ಅದರ ಅವಶ್ಯಕತೆ ಇದೆ ಅವರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ ಸಿಗುತ್ತೆ. 9008585436 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾರಿಗೆ ಆ ಪುಸ್ತಕ ಬೇಕೋ ಅವರ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಕಳಿಸ್ಬಿಡ್ತೀವಿ. ಓಕೆ, ವಿತ್ OMR ಶೀಟ್. ಅದ್ರ ಜೊತೆಗೆ OMR ಶೀಟ್ಸ್ಗಳು ಇರ್ತವು. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಕೆಳಗಿನ ಪದಗಳಲ್ಲಿ ಕೂಲಿ ಪದಕ್ಕೆ ಸರಿ ಹೊಂದುವ ಜೋಡಿ ಪದ ಗುರುತಿಸಿ. ಕೆಳಗಿನ ಪದಗಳಲ್ಲಿ ಕೂಲಿ ಪದಕ್ಕೆ ಸರಿ ಹೊಂದುವ ಜೋಡಿ ಪದ ಯಾವುದು? ಆಪ್ಷನ್ ಎ ಗೀಲಿ, ಆಪ್ಷನ್ ಬಿ ಪಾಲಿ, ಆಪ್ಷನ್ ಸಿ ನಾಲಿ, ಆಪ್ಷನ್ ಡಿ ಸಾಲಿ. ಕೂಲಿ ಪದಕ್ಕೆ ಸರಿ ಹೊಂದುವ ಜೋಡಿ ಪದಗಳು, ನುಡಿಗಟ್ಟುಗಳು, ದಿರುಕ್ತಿಗಳು, ಇದ್ರ ಬಗ್ಗೆ ತಿಳ್ಕೊಬೇಕು. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, 1 ಅಥವಾ 2 ಕ್ವಶನ್ ಇರುತ್ತೆ. ಜೋಡಿ ಪದಗಳು, ದಿರುಕ್ತಿಗಳು, ನುಡಿಗಟ್ಟುಗಳು, ಗಾದೆ ಮಾತುಗಳು, ಒಡಟುಗಳು, ಸುಮಾರು 3 ರಿಂದ 4 ಕ್ವಶನ್, ಕನಿಷ್ಠ 3 ಕ್ವಶನ್ ಬರುತ್ತೆ ವಿದ್ಯಾರ್ಥಿಗಳೇ. ಈ ವಿಚಾರದ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಕೂಲಿ ಈ ಪದದ ಜೋಡು ಪದ ನಾಲಿ, ಕೂಲಿ ನಾಲಿ. ಓಕೆ, ಕಂಪ್ಲೀಟ್ ಅಭ್ಯಾಸ ಮಾಡಬೇಕು. ನಮ್ಮ ಕೋರ್ಸಲ್ಲಿ ಈ ತರದ ಎಲ್ಲ ಕ್ವಶನ್ಗಳನ್ನು ನಾವು ರೈಸ್ ಮಾಡಿರ್ತೀವಿ. ಕೂಲಿ ನಾಲಿ, ಕೂಲಿ ಪದದ ಜೋಡಿ ಪದ ನಾಲಿ, ಕೂಲಿ ನಾಲಿ. ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4. ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಆಪ್ಷನ್ ಎ ಕಾಡು, ಆಪ್ಷನ್ ಬಿ ವನ, ಆಪ್ಷನ್ ಸಿ ಅಡವಿ, ಆಪ್ಷನ್ ಡಿ ಬೆಟ್ಟ. ಈ 4 ಆಯ್ಕೆಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? 3 ಪದಗಳು ಒಂದೇ ರೀತಿಯ ಅರ್ಥ ಕೊಡ್ತಾ ಇರ್ತವು. ಇಲ್ಲಿ ಒಂದು ಪದ ಮಾತ್ರ ಡಿಫ್ರೆಂಟ್ ಆದಂತ, ಭಿನ್ನವಾದಂತ
ಅರ್ಥವನ್ನ ಕೊಡುತ್ತೆ. ಆ ಭಿನ್ನ ಅರ್ಥ ಕೊಡ್ತಕ್ಕಂಥ ಪದ ಯಾವುದು ಅಂತಂದು ಹೇಳಿ ನೀವು ಆಯ್ಕೆ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಡು, ವನ, ಕಾಡು, ವನ ಮತ್ತೆ ಅಡವಿ. ಕಾಡು, ವನ, ಅಡವಿ ಈ ಮೂರು ಪದಗಳು ಅರಣ್ಯ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೇವೆ. ಕಾಡು, ವನ, ಅಡವಿ ಇವು ಮೂರು ಪದಗಳು ಅರಣ್ಯ ಅಂತಕ್ಕಂಥ ಅರ್ಥವನ್ನ ಕೊಡ್ತಾ ಇದ್ರೆ, ಬೆಟ್ಟ ಅಂತಕ್ಕಂಥ ಪದ ಮಾತ್ರ ಭಿನ್ನ ಅರ್ಥವನ್ನ ಹೊಂದಿದೆ. ಹಾಗಾಗಿ ಇದು ಗುಂಪಿಗೆ ಸೇರದ ಪದ. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ಈ ತರದ ಪ್ರಶ್ನೆ ಹೊಂದಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ನಾಳೆ ಎಂದವನ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ನಾಳೆ ಎಂದವನ ಡ್ಯಾಶ್ ಈ ಗಾದೆಯನ್ನ ಪೂರ್ಣಗೊಳಿಸಿ. ಗಾದೆ ಮಾತು. ಎ ಮಾನ ಆಳು, ಬಿ ಮನೆ ಆಳು, ಆಪ್ಷನ್ ಸಿ ಮಗ ಆಳು, ಆಪ್ಷನ್ ಡಿ ರೊಕ್ಕ ಆಳು. ನಾಳೆ ಎಂದವನ ಮನೆ ಆಳು, ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೋಡಿದ್ರಲ್ಲ, ನಾಳೆ ಎಂದವನ ಮನೆ ಆಳು, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 6. ಅನುನಾಸಿಕಗಳ ಸಂಖ್ಯೆ ಎಷ್ಟು? ಎಸ್, ಅನುನಾಸಿಕಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 13, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ವರ್ಣಮಾಲೆಗಳು ಏನಿದೆ, ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಏನ್ ಕರಿತೀವಿ, ಈ ವರ್ಣಮಾಲೆಯ ಮೇಲೆ 1 ಅಥವಾ 2 ಕ್ವಶನ್ ಇರುತ್ತೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಓಕೆ, ಅನುನಾಸಿಕಗಳ ಸಂಖ್ಯೆ ಎಷ್ಟು? ಅನುನಾಸಿಕಗಳ ಸಂಖ್ಯೆ ಎಷ್ಟು? ಆಪ್ಷನ್ ಬಿ ರೈಟ್ ಆನ್ಸರ್ 5. ಅನುನಾಸಿಕಗಳ ಸಂಖ್ಯೆ ಏನು? ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಕನ್ನಡದ ವರ್ಣಮಾಲೆಯಲ್ಲಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು 5 ಯಾವ್ಯಾವ ಅಂತ ನಿಮಗೆ ಗೊತ್ತಿದೆ. ನಾಸಿಕ, ಅನುನಾಸಿಕ ಅಂದ್ರೆ ನಾಸಿಕ ಅಂದ್ರೆ ಮೂಗು, ಅದರ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು 5. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ನೋಡಿ, ಇದೇ ರೀತಿ ಇಂಗ್ಲಿಷು, ಗಣಿತ, ಸೈನ್ಸ್ ಅಂಡ್ ಜನರಲ್ ಸ್ಟಡಿ ಪ್ರತಿ ವಿಷಯದ ಮೇಲೂ ಸಹ ಈ ತರದ ಕ್ವಶನ್ಗಳನ್ನು, ಯಾವ ತರದ ಕ್ವಶನ್ಗಳನ್ನು ಕೇಳ್ತಾರೆ ಅಂತಂದೇಳಿ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ನಿಮಗೆ ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನೀವು ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೋಬಹುದು ಅಂತಂದೇಳಿ ನಿಮಗೆ ಒಂದು ಪ್ರಾಪರ್ ವೇದಲ್ಲಿ ನಿಮಗೆ ಗೈಡ್ಲೈನ್ಸ್ ಅನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ಕೋರ್ಸ್ ಅನ್ನ ನೀವು ನೀಡಿದ್ರೆ, ನಿಮ್ಗೆ ಅವಶ್ಯಕತೆ ಇದ್ರೆ ತಗೊಳ್ಳಿ ಅಂತ ಹೇಳ್ತೀನಿ. ಕ್ವಶನ್ ನಂಬರ್ 7. ಅರಸ ಈ ಪದದ ಸಮಾನಾರ್ಥಕ ಪದ. ಅರಸ ಈ ಪದದ ಸಮಾನಾರ್ಥಕ ಪದ ಯಾವುದು? ಸಮಾನಾರ್ಥಕ ಪದ. ಆಪ್ಷನ್ ಎ ಮಂತ್ರಿ, ಆಪ್ಷನ್ ಬಿ ಅಧಿಪತಿ, ಆಪ್ಷನ್ ಸಿ ವಿದ್ವಾಂಸ, ಆಪ್ಷನ್ ಡಿ ಸೇನಾಧಿಪತಿ. ಅರಸ ಈ ಪದದ ಸಮಾನಾರ್ಥಕ ಪದ ಆಪ್ಷನ್ ಬಿ ರೈಟ್ ಆನ್ಸರ್ ಅಧಿಪತಿ. ಅರಸ, ರಾಜ, ಅಧಿಪತಿ ಈ ತರದ ಪದಗಳೆಲ್ಲ ಏನಪ್ಪಾ ಅಂದ್ರೆ ಅವು ಅರಸ ಅಂತಕ್ಕಂಥ ಸಮಾನ ಅರ್ಥವನ್ನ ಕೊಡ್ತವೆ. ಹಾಗಾಗಿ ಇಲ್ಲಿ ಅರಸ ಅಂದ್ರೆ ಅಧಿಪತಿ. ಇನ್ನು ಮಂತ್ರಿ ರಾಜನ ಆಸ್ಥಾನದಲ್ಲಿ ಅತ್ಯುನ್ನತ ಹುದ್ದೆಯನ್ನ ಹೊಂದಿರತಕ್ಕಂಥವನು. ವಿದ್ವಾಂಸ ಅಂದ್ರೆ ಅತಿ ಹೆಚ್ಚು ಪಾಂಡಿತ್ಯವನ್ನ, ಜ್ಞಾನವನ್ನ ಪಡೆದಿರ್ತಕ್ಕಂಥವ್ರಿಗೆ ವಿದ್ವಾಂಸ ಅಂತ ಹೇಳ್ತೀವಿ. ಇನ್ನು ಸೇನಾಧಿಪತಿ ಅಂದ್ರೆ ಸೈನ್ಯವನ್ನ ಮುನ್ನಡೆಸ್ತಕ್ಕಂಥ ಒಬ್ಬ ಅಧಿಕಾರಿ. ರಾಜನ ಸೈನ್ಯವನ್ನ ಮುನ್ನಡೆಸ್ತಕ್ಕಂಥ ಅಧಿಕಾರಿ ಸೇನಾಧಿಪತಿ ಆಗಿರ್ತಾನೆ. ಆ ಸೇನೆಗೆ ಅಧಿಪತಿ ಆಗಿರ್ತಾನೆ. ಬಟ್ ರಾಜ ಆ ಇಡೀ ಸಾಮ್ರಾಜ್ಯಕ್ಕೆ, ತನ್ನ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಿರ್ತಾನೆ. ಅವನನ್ನ ಅರಸ, ರಾಜ ಅಂತಂದೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಯಾವುದಕ್ಕೆ ಹುಣಸೆಯ ಮರ ಬಲಿಯಾಯಿತು? ನಿಮ್ಮ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಇದು. ಯಾವುದಕ್ಕೆ ಹುಣಸೆಯ ಮರ ಬಲಿಯಾಯಿತು? ಆಪ್ಷನ್ ಎ ಆಸೆಗೆ, ಆಪ್ಷನ್ ಬಿ ವೈರತ್ವಕ್ಕೆ, ಆಪ್ಷನ್ ಸಿ ಬರಗಾಲಕ್ಕೆ, ಆಪ್ಷನ್ ಡಿ ಮೂಢನಂಬಿಕೆಗೆ. ಯಾವುದಕ್ಕೆ ಹುಣಸೆ ಮರ ಬಲಿಯಾಯಿತು? ಆಪ್ಷನ್ ಡಿ ರೈಟ್ ಆನ್ಸರ್. ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಗುತ್ತೆ. ನಿಮ್ಮ ಪಾಠದಲ್ಲಿ ಬರುತ್ತೆ. ಹುಣಸೆ ಮರದಲ್ಲಿ ದೆವ್ವ ಇದೆ, ಭೂತ ಇದೆ ಅಂತಂದೇಳಿ ಹುಣಸೆ ಮರವನ್ನ ಊರಿನ ಜನ ಕಡಿದಾಕ್ತಾರೆ ಅಂತಂದೇಳಿ ಬರುತ್ತೆ ತಾನೆ. ಹಾಗಾಗಿ ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಯಿತು. ಆಪ್ಷನ್ ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ಮರದ ಎಲೆಗಳು ಎಲ್ಲಿ ಆಟ ಆಡುತ್ತವೆ?
ನಿಮ್ಮ ಪದ್ಯಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಇದು. ಮರದ ಎಲೆಗಳು ಎಲ್ಲಿ ಆಟ ಆಡುತ್ತವೆ? ಆಪ್ಷನ್ ಎ ಬಯಲಿನಲ್ಲಿ, ಆಪ್ಷನ್ ಬಿ ಮರದಲ್ಲಿ, ಆಪ್ಷನ್ ಸಿ ದಾರಿಯಲ್ಲಿ, ಆಪ್ಷನ್ ಡಿ ಮನೆಯ ಗೋಡೆ ಮೇಲೆ. ಮೂಡಲ ಮನೆ, ಚಂದ್ರಶೇಖರ್ ಕಂಬಾರ ಅವರು ಬರೆದಿರ್ತಕ್ಕಂಥ ಮೂಡಲ ಮನೆ ಈ ಒಂದು ಪದ್ಯದಲ್ಲಿ ಬರುತ್ತೆ ಇದು. ತುಂಬಾ ಸೊಗಸಾದ ಪದ್ಯ. ಮೂಡಲ ಮನೆ ಆ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು. ಮರದ ಎಲೆಗಳು ಎಲ್ಲಿ ಆಟ ಆಡುತ್ತವೆ? ಮರದ ಎಲೆಗಳು ಮನೆಯ ಗೋಡ ಮೇಲೆ ಆಡುತ್ತಾವ ಆಟ ಅಂತ ಬರುತ್ತೆ. ಅಭ್ಯಾಸ ಮಾಡಿರಲ್ಲ? ಮರದ ಎಲೆಗಳು ಮನೆಯ ಗೋಡೆ ಮೇಲೆ ಆಡುತ್ತಾವ ಆಟ. ಮನೆಯ ಗೋಡೆ ಮೇಲೆ ಆಟ ಆಡುತ್ತವ ಅಂತಂದ್ರೆ ನಿಮ್ಮ ಪದ್ಯದಲ್ಲಿ ಬಳಕೆ ಆಗಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 10. ಮಕ್ಕಳು ಅಸ್ವಸ್ಥರಾಗಲು ಕಾರಣ. ಎಸ್, ಇದು ನಿಮ್ಮ ಒಂದು ಗದ್ಯಕ್ಕೆ ಪಾಠಕ್ಕೆ ಸಂಬಂಧಪಟ್ಟದ್ದು. ನದಿಯ ಅಳಲು ಆ ಒಂದು ಪಾಠದಲ್ಲಿ ಬರುತ್ತೆ ಇದು. ಮಕ್ಕಳು ಅಸ್ವಸ್ಥರಾಗಲು ಕಾರಣ. ಆಪ್ಷನ್ ಎ ಕಾಯಿಲೆ, ಆಪ್ಷನ್ ಬಿ ಮಲಿನಗೊಂಡ ನದಿ, ಆಪ್ಷನ್ ಸಿ ನಿಶಕ್ತಿ, ಆಪ್ಷನ್ ಡಿ ನಿರ್ಲಕ್ಷ್ಯ. ಮಕ್ಕಳು ಅಸ್ವಸ್ಥರಾಗಲು ಕಾರಣ ಮಲಿನಗೊಂಡ ನದಿ. ಆಪ್ಷನ್ ಬಿ ರೈಟ್ ಆನ್ಸರ್. ಮಕ್ಕಳು ಭಾನುವಾರ ರಜೆ ಇದ್ದುದರಿಂದ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಮಧ್ಯಾಹ್ನದವರೆಗೂ ಆಟ ಆಡಿ ಶೆಕೆಯನ್ನು ತಾಳಲಾರದೆ ಪಕ್ಕದಲ್ಲೇ ಇದ್ದ ನದಿಯಲ್ಲಿ ಸ್ನಾನ ಮಾಡಿದ್ದರಿಂದ ಅವರ ಮೈ ಮೇಲೆಲ್ಲ ದಪ್ಪನೆ ಗುಳ್ಳಗಳು ಎದ್ದು ತುರುಕಿ ಆರಂಭ ಆಗುತ್ತೆ ಅಂತಂದೆಲ್ಲ ಬರುತ್ತೆ. ಯಾಕೆ ತುರುಕಿ ಆರಂಭ ಆಯಿತು, ಯಾಕೆ ದಪ್ಪನೆ ಗುಳ್ಳಗಳು ಎದ್ದು ಅಂದ್ರೆ ಆ ನದಿಯ ನೀರು ಮಲಿನಗೊಂಡಿತ್ತು, ಹಾಗಾಗಿ ಮಕ್ಕಳು ಅಸ್ವಸ್ಥರಾದರು. ಓಕೆ, ಈ ರೀತಿ ಕಂಪ್ಲೀಟ್ ತಿಳ್ಕೊಬೇಕ್ರಿ ನೀವು. ನಿಮ್ಮ ಎಕ್ಸಾಮ್ ಈ ತರದ ಮೊರಾರ್ಜಿ ಎಕ್ಸಾಮ್ನಲ್ಲಿ ನೀವು ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ ತಿಳ್ಕೊಬೇಕು, ಯಾವ್ದನ್ನೂ ಬಿಡಂಗಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅವಶ್ಯಕತೆ ಐತಿ ಅಂದ್ರೆ ನಿಮಗೆ ಅವಶ್ಯಕತೆ ಐತಿ ನಮ್ಮ ಕ್ಲಾಸು ಕೇಳಬೇಕು, ಇದು ಹೆಚ್ಚೆಚ್ಚು ಕೇಳಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ಕೋರ್ಸನ್ನು ತೊಗೊಳ್ಳಿ. ಕಂಪ್ಲೀಟ್ ನಾನು ಸಿಗ್ತಾನಲ್ಲಿ ಎಲ್ಲದನ್ನು ಸಹ ಇದೇ ರೀತಿ ತಿಳಿಸ್ಕೊಡ್ತಾ ಇರ್ತೀನಿ. ಆಗ್ಲೇ ಹೇಳಿದ್ ನಾನು ಫ್ರೀ ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡ್ಕೊಂಡ್ರೆ ನಮ್ಮ ಈ ಅಪ್ಲಿಕೇಶನ್ ಅನ್ನ, ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಇವತ್ತು ಹೇಳ್ಕೊಟ್ನಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಟೆಸ್ಟ್ ಅನ್ನ ಹಾಕಿರ್ತೀನಿ, ಟೆಸ್ಟ್ ಲಿಂಕ್ ಅನ್ನ ಹಾಕಿರ್ತೀನಿ. ನೀವು ಫ್ರೀ ಆಗಿ ಅಟೆಂಡ್ ಮಾಡ್ಬೋದು. ಗುರುಧ್ಯಾನ ಅಕಾಡೆಮಿ ಜಿಗಳಿ ಅಂತಂದೇಳಿ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋದ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಅಪ್ಲಿಕೇಶನ್ನ ಲಿಂಕನ್ನು ಹಾಕಿರ್ತೀನಿ. ಆ ಲಿಂಕನ್ನು ಯೂಸ್ ಮಾಡಿಕೊಂಡು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಗೊತ್ತಾಗಲ್ಲ ಅಂದರೆ ಈ ನಂಬರಿಗೆ ಕಾಲ್ ಮಾಡಿ, ನಾವು ಲಿಂಕನ್ನು ಶೇರ್ ಮಾಡಿರ್ತೀವಿ. ಅಲ್ಲಿ ಫ್ರೀ ಟೆಸ್ಟನ್ನು ಸಹ ನೀವು ಅಟೆಂಡ್ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಈ ರೀತಿ ಕ್ವಶನ್ಗಳು ಬರ್ತಾವೆ. ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಧನ್ಯವಾದಗಳು.